ಚೆನ್ನೈ ವರ್ಸಸ್ ಪಂಜಾಬ್ ವಿರುದ್ಧ ನಡೆದಂತ ನಿನ್ನಿನ ಮ್ಯಾಚ್ ಒನ್ ಸೈಡ್ ಆಗುತ್ತೆ ಅನ್ಕೊಂಡಿದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಆದಾಗ ಪಂಜಾಬ್ ಬ್ಯಾಟಿಂಗ್ ಮಾಡುವಂತ ಟೈಮ್ನಲ್ಲಿ ಟೋಟಲ್ ಆಗಿ 10 ಓವರ್ ತನಕ ಕೂಡ ಚೆನ್ನೈ ಗೆಲ್ಲುತ್ತೆ ಅನ್ಕೊಂಡಿದ್ರು. ಯಾಕಂದ್ರೆ ಆ ರೀತಿ ವಿಕೆಟ್ ಹೋಗ್ತಾ ಇತ್ತು ಪಂಜಾಬ್ ತಂಡದ ವಿಕೆಟ್. ಯಾರು ಕೂಡ ಕಚ್ಚಿ ನಿಲ್ಲಿಲ್ಲ ಬ್ಯಾಟಿಂಗ್ ಮಾಡಕ್ಕೆ. ಒಬ್ರು ನಿಂತಾದ್ರೂ ಕೂಡ ಅವ್ರಿಗೆ ಯಾರು ಸಾಥ್ ಕೊಡ್ತಾ ಇರ್ಲಿಲ್ಲ. ಲಾಸ್ಟ್ ಮೂಮೆಂಟಿಗೆ ಇಲ್ಲಿ ಪಂಜಾಬ್ 10 ಓವರಲ್ಲೇ ಗೇಮ್ ಚೇಂಜ್ ಮಾಡಿ ಬಿಗ್ ಟಾರ್ಗೆಟ್ ಕೊಟ್ಟಿತ್ತು ಚೆನ್ನೈ ಸೂಪರ್ ಕಿಂಗ್ ತಂಡಕ್ಕೆ. ಆ ಟಾರ್ಗೆಟೇ ಮೂಲವಾಗಿದ್ದು ಚೆನ್ನೈ ಸೂಪರ್ ಕಿಂಗ್ಗೆ. ಫ್ಯಾನ್ ಟೋಟಲ್ ಆಗಿ ಫಸ್ಟ್ ಬ್ಯಾಟಿಂಗ್ ಮಾಡಿದ ಪಂಜಾಬ್ ತಂಡ ಪ್ರಿಯಾಂಶಾಗೆ ಯಾರು ಕೂಡ ಸಾಥ್ ಕೊಡಿಲ್ಲ. ಪ್ರಿಯಾಂಶಾ ಸ್ಫೋಟಕ ಇನ್ನಿಂಗ್ಸ್ ಕಟ್ತಾ ಇದ್ರು. ಟೋಟಲ್ ಆಗಿ 9 ಸಿಕ್ಸ್ ಬಾರಿಸಿದ್ರು ಫ್ರೆಂಡ್. ಟೋಟಲ್ ಆಗಿ ಅವ್ರಿಗೆ ಯಾರು ಕೂಡ ಸಾಥ್ ಕೊಡಲಿಲ್ಲ. 11 ವಿಕೆಟ್ ಸಾಥ್ ಕೊಡಲಿಲ್ಲ. 2ನೇ ವಿಕೆಟ್, 3ನೇ ವಿಕೆಟ್, 4ನೇ ವಿಕೆಟ್, 5ನೇ ವಿಕೆಟ್. ಆಮೇಲೆ ಶಶಾಂಕ್ ಸಿಂಗ್ ಅವರು ಹಾಗೆ ಇಲ್ಲಿ ಪ್ರಿಯಾಂಶಾ ಅವರು ಜೊತೆ ಆಟದಿಂದ ಪ್ರಿಯಾಂಶಾ ಅವರು ಒಂದು ಶತಕ 103 ರನ್ ಮಾಡಿದ್ರು. ಪ್ರಿಯಾಂಶಾ ಅವರು 9 ಸಿಕ್ಸ್ ರಲ್ಲಿ. ಆಮೇಲೆ ಶಶಾಂಕ್ ಸಿಂಗ್ 52 ರನ್. ಟೋಟಲ್ ಆಗಿ ಅವರು ಕೊಟ್ಕೊಂಡು 219 ರನ್ ಟಾರ್ಗೆಟ್ ಕೊಟ್ಟಿತ್ತು ಚೆನ್ನೈ ಸೂಪರ್ ಕಿಂಗ್ಗೆ ಪಂಜಾಬ್ ತಂಡ. ಈ ಒಂದು ಚೆನ್ನೈ ಸೂಪರ್ ಕಿಂಗ್ ಬ್ಯಾಟಿಂಗ್ ಮಾಡೋಕ್ ಬಂತು. ಆದ್ರೆ ಆರಂಭದಲ್ಲಿ ಚೆನ್ನಾಗಿರುವಂತ ಆರಂಭ ಸಿಕ್ಕಿತ್ತು ಫ್ರೆಂಡ್. ಟೋಟಲ್ ಇವ್ರಿಗೆ 50+ ರನ್ ಪಾರ್ಟ್ನರ್ಶಿಪ್ ಬಂತು. ರಚೀಂದ್ರನಿಂದ 36 ರನ್ ಮಾಡಿ ಔಟ್ ಆದ್ರೆ ಡೆವಿನ್ ಕನ್ವೆ ಹಾಗೆ ಶಿವಮ್ ಡುಬೆ ಸ್ವಲ್ಪ ಚೇತರಿಸ್ಕೊಳ ಅಂತ ಆಟ ಆಡಿದ್ರು. ಆದ್ರೆ ಶಿವಮ್ ಡುಬೆ ಇರೋ ತನಕನೂ ಕೂಡ ಚೆನ್ನಾಗಿ ಗೆಲ್ಲುತ್ತೆ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ಶಿವಮ್ ಡುಬೆನು ಕೂಡ ಔಟ್ ಆದ್ರು. ಆಮೇಲೆ ಬಂದ ಧೋನಿ ಕಾನ್ವೆ ಆಟ ಸ್ವಲ್ಪ ಅವ್ರು ರನ್ ಮಾಡೋಕೆ ಪರದಾಡ್ತಿದ್ರು. ಯಾಕಂದ್ರೆ ಆ ರೀತಿ ಬಾಲಿಂಗ್ ಹಾಕ್ತಾ ಇದ್ರು ಪಂಜಾಬ್ ತಂಡದ ಬಾಲಿಂಗ್. ಫ್ಯಾನ್ ಟೋಟಲ್ ಆಗಿ ಅಲ್ಲಿ ಕೂಡ ಕಾನ್ವೆಗೌಡರು ಹೊರಗೆ ಹೋದ್ರು. ಯಾಕಂದ್ರೆ ಅವ್ರ ಕೈಯಿಂದ ಈ ಒಂದು ಮ್ಯಾಚ್ ಗೆಲ್ಸೋಕ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಹೊರಗೋದ್ರು. ಜಡೇಜನ್ ಬಂದ್ರು. ಆ ಜಡೇಜಾ ಧೋನಿ ಬ್ಯಾಟಿಂಗ್ ಮಾಡಿದ್ರು. ಅದು ಕೂಡ ಈ ಮೂಮೆಂಟಿಗೆ ಅಲ್ಲ, ಪರ್ ಓವರ್ಗೆ 3 ಓವರಲ್ಲೇ 20 ರನ್ ಬೇಕಾಗಿತ್ತು. ಹಾಗಾಗಿ ಈ ಒಂದು ಮ್ಯಾಚು ಧೋನಿ ಅವ್ರ ಕಡೆಯಿಂದ ಗೆಲ್ಸಕ್ಕಾಗ್ಲಿಲ್ಲ. ಧೋನಿ ಅವರು 27 ರನ್ ಮಾಡಿ ಔಟ್ ಆದ್ರೆ ಅಲ್ಲಿಗೆ ಕಂಪ್ಲೀಟ್ ಆಗಿ ಈ ಒಂದು ಮ್ಯಾಚ್ ಪಂಜಾಬ್ 18ರಿಂದ ಈ ಒಂದು ಮ್ಯಾಚ್ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಇದರಿಂದ ಚೆನ್ನೈ ಸೂಪರ್ ತಂಡ 5 ಮ್ಯಾಚ್ ನಲ್ಲಿ 4 ಸೋತಿದೆ, 1 ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಚೆನ್ನೈ ಸೂಪರ್ ಪ್ಲೇ ಆಫ್ ಕನಸು ದೂರ ಆಗ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಪಂಜಾಬ್ ತಂಡ ಚೆನ್ನೈನ ಗೆದ್ದಿರೋಂಥ ಉತ್ಸಾಹದಲ್ಲಿ ಇದೆ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಮ್ಮ ಮುಂದೆ ಯಾಕೆ ಈ ಒಂದು ವಿಡಿಯೋ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಟ್ರೊಡ್ಯೂಷನ್ ಟೇಕ್ ಕೇರ್, ಬಾಯ್.